ಗೈಸ್ ಫೈನಲ್ ಆಗಿ ಎಗ್ ರೈಸ್ ರೆಡಿ ಆಗೈತೆ. ನೋಡ್ಬೋದು ಯಾವ ತರ ಐತೆ ಅಂತ. ಸೈಡಲ್ಲಿ ಇಕ್ಬಿಟ್ಟಿದ್ದೀನಿ ಗಾಡಿನ. ಇದು ಟೆಂಟ್ ಅಟ್ಯಾಚ್ ಮಾಡಿದ್ದೀನಿ. ಗೈಸ್ ಈಗ 3:12 ಆಗಿದೆ ಟೈಮು. ಗೈಸ್ ವೆಲ್ಕಮ್ ಟು ಅವರ್ ಚಾನಲ್ ಕ್ಯಾಂಪರ್ ಸುರೇಶ್. ನಾವಿವತ್ತು ಬಂದಿದ್ದೀರಿ ಮಸ್ತೇನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ಕ್ಯಾಂಪಿಂಗ್ ಮಾಡೋಕ್ಕೆ. ಇವತ್ತು ನೈಟು ಫುಲ್ ನೈಟು ಕ್ಯಾಂಪಿಂಗ್ ಮಾಡೋಕ್ಕೆ ಮಸ್ತೇನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ಇದ್ರೊಳಗಡೆ ಹೋಗಿ ನಾವು ಎಲ್ಲಾದರೂ ಒಂದು ಒಳ್ಳೆಯ ಪ್ಲೇಸ್ ನೋಡಿಕೊಂಡು ಕ್ಯಾಂಪಿಂಗ್ ಮಾಡ್ಕೋಬೇಕು. ಇವಾಗ ಬನ್ನೀಗ ಹೋಗೋಣ ಒಳಗಡೆ. ಗೈಸ್ ಈಗ ಫೈನಲ್ ಆಗಿ ನಾವು ಲೊಕೇಶನ್ಗೆ ಬಂದಿದ್ರಿ. ನೋಡಿ ಇಲ್ಲಿ ಹಾಕೋಣ ಅಂತ. ಕೆಲವು ಕಡೆ ಎಲ್ಲ ಹಾಕ್ಬಾರ್ದು ಅಂದರು ಕೆಲವರು. ಅವ್ರನ್ನ ಕೇಳೋದಕ್ಕೆ ಇಂಡಸ್ಟ್ರಿಯಲಲ್ಲಿ ಲಾಸ್ಟ್ ಹೊಲ್ಟೋಗೋ ಒಂದು ರೋಡ್ ಇರುತ್ತೆ, ಆ ರೋಡಲ್ಲಿ ಹಾಕು ಅಂತ ಹೇಳಿದ್ರು. ನೋಡಿ ಈ ರೋಡು ಯಾವ ಥರ ಐತೆ ಅಂತ. ಈ ರೋಡು ಫುಲ್ಲು ಇದೇ ಲಾಸ್ಟು ಇಂಡಸ್ಟ್ರಿಯಲ್ಗೆ. ಮತ್ತು ಈ ಕಡೆ ವ್ಯೂ, ನನಗೆ ಆ ಬೆಟ್ಟ ವ್ಯೂ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಕೋಣ ಅಂತ ಕ್ಯಾಂಪಿಂಗು ನಮ್ಮ ಗಾಡಿ ಮುಂದೆ. ಈಗ ಟೆಂಟ್ ಎಲ್ಲ ಸೆಟಪ್ ಮಾಡಿಬಿಡ್ತೀನಿ ಫ್ರೆಂಡ್ಸ್ ಫಸ್ಟು. ಆಮೇಲೆ ನಾವು ಅಡುಗೆ ಏನಾದರೂ ಮಾಡ್ಕೊಳ್ಳೋಣ. ಗೈಸ್ ಈಗ ಟೆಂಟ್ ಎಲ್ಲ ಸೆಟಪ್ ಮಾಡಿ ಆಯಿತು. ನೋಡಿ ಯಾವ ಥರ ಐತೆ ಅಂತ ತೋರಿಸ್ತೀನಿ. ಗೈಸ್ ಇವಾಗ ನಾವು ಅಡುಗೆ ಮಾಡಬೇಕು. ಎಲ್ಲ ರೆಡಿ ಆಯಿತು. ಗಾಳಿ ಮಾತ್ರ ವಿಪರೀತ ಬರ್ತೈತೆ, ನೋಡ್ಬೋದು ಟೆಂಟ್ನೇ ತಳ್ಳಾಗ್ತೈತೆ. ಈಗ ನಾವು ಬಂದು ಎಗ್ ರೈಸು ಮತ್ತು ಆಮ್ಲೆಟ್ ಮಾಡ್ಕೊಳ್ಳೋಣ. ಅದಕ್ಕೆ ನಾವು ಫಸ್ಟು ತರಕಾರಿ ಹಚ್ಕೋಬೇಡ. ತರಕಾರಿ ಹಚ್ಕೊಂಡು ಈಗ ಟೈಮ್ ಎಷ್ಟಾಗಿದೆ, 6:44 ಆಗೈತೆ ಫ್ರೆಂಡ್ಸ್.
ಈಗ ನಾವು ರೆಡಿ ಮಾಡೋ ಪಟ್ಟಿಗೆ ಒಂದು 8 ಗಂಟೆ ಆಗ್ಬೋದು. 8 ಗಂಟೆಗೆ ತಿಂದುಬಿಟ್ಟು ಒಂದು ರೌಂಡ್ ಹೋಗೋಣ, ನೋಡೋಣ ಯಾವ ಥರ ಇರುತ್ತೆ ಅಂತ. ಈಗ ತರಕಾರಿ ಎಲ್ಲ ರೆಡಿ ಐತೆ, ಎಲ್ಲ ಕಟ್ ಮಾಡಿಬಿಟ್ಟು ಒಂದೇ ಸಲ ಎಗ್ ರೈಸ್ ಮಾಡಿಬಿಟ್ಟು ಆಮೇಲೆ ನಾವು ಆಮ್ಲೆಟ್ ಮಾಡಿಕೊಂಡು ತಿಂದುಬಿಟ್ಟು ಒಂದು ರೌಂಡ್ ಹೋಗೋಣ. ಗೈಸ್, ಇವಾಗ ಆಚೆ ಅಡುಗೆ ಮಾಡೋಣ ಅಂದರೆ ತುಂಬ ಗಾಳಿ ಬರ್ತೈತೆ, ಹಾಗಾಗಿ ಒಳಗಡೆನೆ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಗೈಸ್. ಸ್ವಲ್ಪ ಐತೆ ಇದ್ರಾಗ, ಇದಾದ್ಮೇಲೆ ಅದು ಹಾಕೋಣ. ಗೈಸ್, ಈಗ ನಾವು ಮೊದಲು ರೈಸ್ ಮಾಡ್ಕೊಳ್ಳೋಣ. ಗೈಸ್, ಈಗ ನಾನು ಕೊಬ್ಬನ ಕಾಗಷ್ಟು ಅಂದರೆ 1 ಲೋಟ ಅಕ್ಕಿ ತಂದಿದ್ದೀನಿ, ಎಲ್ಲ ಹಾಕ್ಬಿಡ್ತೀನಿ. ಗೈಸ್ ನೋಡಿ, ಈ ಟೈಮಲ್ಲಿ ಯಾರೋ ಹಿಂದಿಯವ್ರು ಇರ್ಬೇಕು, ಮೋಸ್ಟ್ಲಿ ಮಾತಾಡ್ತವ್ರೆ ಅಲ್ಲಿ. ನಮ್ಮ ಟೆಂಟ್ ನೋಡಿ ಹೆಂಗೆ ಆಡ್ತೈತೆ ಗಾಳಿಗೆ. ಓಹೋ ಗೈಸ್, ಫೈನಲ್ ಆಗಿ ಎಗ್ ರೈಸ್ ರೆಡಿ ಆಗೈತೆ. ನೋಡ್ಬೋದು ಯಾವ ಥರ ಐತೆ ಅಂತ, ಸೂಪರಾಗಿ ಬರ್ತೈತೆ. ಈಗ ತಿನ್ಬೇಕು, ಇದಕ್ಕೊಂದು ಆಮ್ಲೆಟ್ ಹಾಕ್ಕೊಂಡು ತಿನ್ನೋಣ. ಗೈಸ್, ನಿಜವಾಗ್ಲೂ ನಾನು ಫಸ್ಟ್ ಟೈಮು ಟ್ರೈ ಮಾಡಿರೋದು ಎಗ್ ರೈಸು. ಸೂಪರಾಗಿ ಬಂದೈತೆ, ಸ್ಮೆಲ್ಲು ಅಷ್ಟೇ ಸಖತ್ತಾಗೈತೆ. ಇಷ್ಟು ಮಾತ್ರ ಎಗ್ ರೈಸ್ಗೆ ನಾವು ಹೋಟೆಲ್ ಹೋಗಿ 100 ರೂಪಾಯಿ 50 ರೂಪಾಯಿ ಕೊಟ್ಟು ತಿಂತಾಯಿದ್ರೆ, ಇನ್ಮೇಲೆ ನಾವೇ ಮಾಡ್ಕೊಬೋದು ಈಸಿಯಾಗಿ. ನೋಡಿ ಯಾವ ಥರ ಐತೆ ಅಂತ. ವಾವ್, ಸೂಪರಾಗೈತೆ. ಇದಕ್ಕೊಂದು ಆಮ್ಲೆಟ್ ಹಾಕ್ಬೇಡ ಈಗ. ಗೈಸ್, ಈಗ ಆಮ್ಲೆಟ್ಗೆಲ್ಲ ರೆಡಿ ಮಾಡಿದ್ದೀನಿ. ಮೊಟ್ಟೆ 2 ಐತೆ, 2 ಮೊಟ್ಟೆನೂ ಒಂದೇ ಸಲ ಹಾಕ್ಬಿಟ್ಟು ರೆಡಿ ಮಾಡೋಣ. ಈಗ ಮಿಕ್ಸ್ ಮಾಡೋಣ ಎಲ್ಲ. ಗೈಸ್, ಆಮ್ಲೆಟ್ ಹಾಕಿದೆ, ಒಂಚೂರು ಇಲ್ಲಿ ನೋಡಿ ಈ ಅಂಚಲ್ಲಿ ಸ್ವಲ್ಪ ಇದಾಗೋಯ್ತು. ಇನ್ನು ಇದೆಲ್ಲ ಚೆನ್ನಾಗಿ ಬಂದೈತೆ. ಈಗ ಇದನ್ನ ಹಂಗೆ ಎತ್ತಾಕೋಬೇಡ. ಪ್ಲೇಟ್ ಐತೆ, ಪ್ಲೇಟ್ಗೆ ಹಾಕೋಬೇಡ ಒಂದೇ ಸಲ. ಈಗ ಗೈಸ್, ಫೈನಲಿ ಎಗ್ ರೈಸು ಮತ್ತು ಆಮ್ಲೆಟು ರೆಡಿ ಆಗೈತೆ. ಈಗ ಊಟ ಮಾಡುವ ಸಮಯ. ಈಗ ಟೈಮ್ ಬಂದು 8:30 ಆಗಿದೆ. ಊಟ ತಿಂದ್ಬಿಡ್ತೀನಿ ಮೊದಲು, ಆಮೇಲೆ ಬೇಕಂದರೆ ಒಂದು ರೌಂಡ್ ಹೋಗಿ ಬರೋಣ. ಗೈಸ್, ಈಗ ಎಗ್ ರೈಸ್ ತಿನ್ನೋಣ ಯಾವ ಥರ ಐತೆ ಅಂತ. ಸೂಪರ್ ಆಗೈತೆ ಫ್ರೆಂಡ್ಸ್ ಎಗ್ ರೈಸ್ ಮಾತ್ರ. ಗೈಸ್, ತುಂಬ ಚೆನ್ನಾಗಿತ್ತು ನೋಡಿ. ಎಲ್ಲ ಫುಲ್ ಖಾಲಿ ಮಾಡಾಕಿದೆ, ಇನ್ನು ಸ್ವಲ್ಪ ಐತೆ ಅಷ್ಟೇ ಇರೋದು. ನಾನೆಲ್ಲ ಖಾಲಿ ಮಾಡಾಕಿದ್ನಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಗೈಸ್ ಎಗ್ ರೈಸು. ನೋಡಿ, ಪಾತ್ರೆಗಳೆಲ್ಲ ತೊಳೆದು ಅಲ್ಲಿ ಇಕ್ಬಿಟ್ಟಿದ್ದೀನಿ. ಈಗ ಮಲ್ಗೋಕ್ಕೆಲ್ಲ ರೆಡಿ ಮಾಡಿದ್ದೀನಿ. ಈಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ, ಆಮೇಲೆ ಬೇಕಂದರೆ ಎದ್ದು ಓಡಾಡೋಣ. ಈಗ ಟೈಮ್ ಬಂದು ಏನೊಂದು
9 ಗಂಟೆ ಹತ್ತತ್ರ ಆಗಿರ್ಬೋದು ಫ್ರೆಂಡ್ಸ್, ಅಷ್ಟೇ, ಇನ್ನೇನು ಜಾಸ್ತಿ ಏನೂ ಆಗಿಲ್ಲ. ಬರೋಣ ಇನ್ನೂ ಒಂದು 11-12 ಗಂಟೆ ಹಂಗೆ ಒಂದು ಸಲ ಬರೋಣ, ನೋಡೋಣ ಯಾವ ಥರ ಐತೆ ಅಂತ. ನೋಡಿ ಬೆಟ್ಟ ಕಾಣಿಸೋದೇ ಇಲ್ಲ ಇಲ್ಲಿ. ಇದು ಲೈಟ್ ಬಂದು ಗಾಡಿ ಲೈಟು ತುಂಬ ಚೆನ್ನಾಗಿ ಬೀಳ್ತೈತೆ. ನೋಡಿ ಸೈಡಲ್ಲಿ ಇಕ್ಬಿಟ್ಟಿದ್ದೀನಿ ಗಾಡಿನ. ಇದು ಟೆಂಟ್ಗೆ ಅಟ್ಯಾಚ್ ಮಾಡಿದ್ದೀನಿ ಬೈಕು, ಯಾಕಂದರೆ ಯಾರಾದರೂ ಹೇಳೋಕ್ಕಾಗಲ್ಲ ಕತ್ಲಲ್ಲಿ. ಈಗ ಒಳಗಡೆ ಹೋಗೋಣ ಗೈಸ್, ಫುಲ್ಲು ಚಳಿ ಆಗ್ತೈತೆ. ಈಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ನನಗೆ ಯಾಕೋ ತುಂಬ ಟಯರ್ಡ್ ಆಗೈತೆ ಇವತ್ತು. ಗೈಸ್ ಈಗ ಟೈಮ್ ಬಂದು 11 ಗಂಟೆ ಆಗಿದೆ. ನೋಡಿ ಎಷ್ಟು ನಿಶಬ್ದವಾಗೈತೆ ಅಂತ. ಯಾರು ಒಬ್ಬರು ಅಂದರೆ ಒಬ್ಬರು ಇಲ್ಲ ಇಲ್ಲಿ, ನೋಡ್ಬೋದು ನೀವು ಬೇಕಂದರೆ. ಇದು ನಮ್ಮ ಟೆಂಟು. ಚಳಿ ಮಾತ್ರ ವಿಪರೀತ ಆಗ್ತೈತೆ ಫ್ರೆಂಡ್ಸ್ ಇವತ್ತು. ಗೈಸ್ ಈಗ ಟೈಮ್ ತೋರಿಸ್ತೀನಿ ನೋಡಿ ನಿಮಗೆ. ಈಗ ನೋಡ್ಬೋದು ನೀವು, ರಿಯಲ್ ಟೈಮು 11 ಗಂಟೆ 3 ನಿಮಿಷ ಆಗೈತೆ ನೋಡಿ. ಈಗ ಚಳಿ ಮಾತ್ರ ವಿಪರೀತ ಐತೆ. ಆದಷ್ಟು ಬೇಗ ಒಳಗಡೆ ಹೋಗಿ ಮಲ್ಕೊಳ್ಳೋದು ಬೆಸ್ಟು ನೋಡಿ. ಇದು ಬಂದು ಕೈವಾರ ಬೆಟ್ಟ, ಮತ್ತು ಅದು ಕೆಂದನಹಳ್ಳಿ ಬೆಟ್ಟ ಪಕ್ಕದಲ್ಲಿರೋದು. ಇದು ಬಂದು ಅಂಬಾಜಿದುರ್ಗ ಬೆಟ್ಟ. ನಿಮ್ಗೆ ಅಲ್ಲಿ 2 ಲೈಟ್ ಕಾಣಿಸ್ತೈತಲ್ವ, ಬೆಟ್ಟದ ಮೇಲೆ ಇರೋ ಲೈಟ್ಗಳೇ ಕಾಣಿಸ್ತಾ ಇರೋದು. ಗೈಸ್ ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಇಷ್ಟೊತ್ತು ಮಲಗಿದ್ದೆ, ಬಟ್ ನಿದ್ದೆ ಬರಿಲ್ಲ, ಸುಮ್ಮನೆ ಒದ್ದಾಡ್ಕೊಂಡಿದ್ದೆ. ಆದರೆ ಈಗ ಸ್ವಲ್ಪ ನಿದ್ದೆ ಬರ್ತೈತೆ. ಈಗ ಒಂದು ಸ್ವಲ್ಪ ಹೊತ್ತು ಮಲಗೋಣ. ಮತ್ತೆ ಒಂದು 2-3 ಗಂಟೆ ಹಂಗೆ ಏನಾದರೂ ಎಚ್ಚರ ಆದರೆ, ಇಲ್ಲ 3 ಗಂಟೆ ಹಂಗೆ ನಾನೇ ಎದ್ದು ಬಂದು ಅಲಾರಾಮ್ ಇಟ್ಕೊಂಡು ತೋರಿಸ್ತೀನಿ ನಿಮಗೆ ಯಾವ ಥರ ಇರುತ್ತೆ ಅಂತ. ಒಟ್ಟಿನಲ್ಲಿ ವಿಪರೀತ ಚಳಿ ಮಾತ್ರ ವಿಪರೀತ ಐತೆ. ಗೈಸ್ ಗುಡ್ ನೈಟ್, ಸಿಗೋಣ ಬೆಳಗ್ಗೆಕ. ಗೈಸ್ ನನಗೆ ಈಗ ನಿದ್ದೆ ಬಂದಿಲ್ಲ. ಈಗ ಟೈಮ್ ಬಂದು 1 ಗಂಟೆ 1 ಗಂಟೆ 7 ನಿಮಿಷ ಆಗಿದೆ. ರಿಯಲ್ ಟೈಮು 1 ಗಂಟೆ 7 ನಿಮಿಷ ಆಗೈತೆ. ನಾನು ನಿದ್ದೆ ಬರ್ತಾಯಿಲ್ಲ, ಸೊ ಹಂಗಾಗಿ ಟೀ ಮಾಡ್ತಾಯಿದ್ದೀನಿ. ಟೀ ಕುಡಿದ್ಬಿಟ್ಟು ಒಂದು ರೌಂಡ್ ಹೋಗಿ ಬರೋಣ. ಈಗ ಟೀ ರೆಡಿ ಇದೆ, ಟೀ ಕುಡಿದ್ಬಿಟ್ಟು ಒಂದು ರೌಂಡ್ ಹೋಗೋಣ. ಗೈಸ್ ಈಗ ರಿಯಲ್ ಟೈಮ್ ನೋಡ್ಬೋದು ನೀವು ಎಷ್ಟೈತೆ ಅಂತ. 1:17 ಐತೆ ನೋಡಿ. ಇವಾಗ ಯಾವ ಥರ ಕಾಣಿಸ್ತೈತೆ ಅಂತ. ಯಾರೂ ಇಲ್ಲ ಗೈಸ್, ನಾನೊಬ್ಬನೇ ಇದ್ದೀನಿ ಇಲ್ಲಿ. ಅಲ್ಲಿ ನೋಡಿ ಚಂದ್ರ ನೋಡಿ ಹೆಂಗವನೆ, ವಾವ್. ಗೈಸ್ ಈಗ 3:12 ಆಗಿದೆ ಟೈಮು. ಈಗ ನೋಡಿ ಯಾವ ಥರ ಐತೆ ಅಂತ. ಹೆಂಗೆ ಬೀಳ್ತೈತೆ ಥಂಡಿ ಅಂದರೆ ತೋರಿಸ್ತೀನಿ ನೋಡಿ. ಇಲ್ಲಿ ನಮ್ಮ ಟೆಂಟು ಫುಲ್ಲು ಥಂಡಿ ಆಗಿಬಿಟ್ಟೈತೆ. ಮುಟ್ಟಿದ್ರೆ ನೀರು ಕಾಣಿಸ್ತೈತೆ ಗೈಸ್, ನೋಡ್ಬೋದು ನೀವು ಇಲ್ಲಿ ಯಾವ ಥರ ಬಿದ್ದೈತೆ ಅಂತ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಚಳಿ ಆಗ್ತೈತೆ ಇವತ್ತು, ಯಾಕೋ ಗೊತ್ತಿಲ್ಲ. ಗೈಸ್ ಇನ್ನು ನೋಡೋಕ್ಕೂ ಆಗಲ್ಲ, ಒಳಗಡೆ ಹೋಗ್ಬಿಡ್ತೀನಿ ನಾನು. ಹೋಗಿ ಮತ್ತೆ ಒಂದು 5 ಗಂಟೆ ಹಂಗೆ ಇದ್ದು ಬರ್ತೀನಿ. 5:05 ಇಲ್ಲ 6 ಗಂಟೆ ಮಧ್ಯೆ ಬರ್ತೀನಿ.
5:34 ಆಗಿದೆ ಈಗ ಒಂದು ಸ್ವಲ್ಪ ಹೊತ್ತು ಇಲ್ಲೇ ಇದ್ಬಿಟ್ಟು ಆಮೇಲೆ ಪ್ಯಾಕ್ ಮಾಡ್ಕೊಂಡು ಹೋಗೋಣ ಅಂತ ಗೈಸ್ ಈ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಸಿಗೋಣ ಗೈಸ್ ಮತ್ತೊಂದು ವಿಡಿಯೋದಲ್ಲಿ. ಚಳಿ ವಿಪರೀತ ಆಗ್ತೈತೆ, ಅದಕ್ಕೆ ಟೀ ಮಾಡೋಕ್ಕೆ ಇಕ್ಕಿದ್ದೀನಿ. ಒಂದು ಗ್ಲಾಸ್ ಟೀ ಕುಡ್ಕೊಂಡು ಆಮೇಲೆ ನೋಡೋಣ, ಬೆಳಕಾದರೆ ಟೆಂಟ್ ಎಲ್ಲ ಕ್ಲೋಸ್ ಮಾಡಿಕೊಂಡು ಹೋಗೋಣ.